ನಮ್ಮ ಅಣ್ಣ ಎಷ್ಟು ಕೆಲಸ ಮಾಡ್ತಾನ. ಅಣ್ಣ ಅಣ್ಣ ಎಲ್ಲಿದ ಅಣ್ಣ ಕಾಣೋಗ್ಲಾಗೇನ? ಅಣ್ಣ ಅಣ್ಣ ಹಂಗೆ ಅಣ್ಣ ಏನ್ ಮಾಡತ್ತಿ? ನೀ ಯಾಕೆ ಬರಕ್ ಹೋದಿ ಇಟ್ಟು ದೂರ? ನಾನು ಬರ್ತೀನಿ. ಏನಣ್ಣ ಬರೀ ಮುಂಜಾನೆ ಎದ್ದುಗಳನ್ನ ಬರೀ ಹೊಲ ಬರೀ ಕೆಲಸ ಬರೀ ಅವ್ವ ಮಾಡ್ತೀವಿ. ಒಂದು ಏಟ್ ರೆಸ್ಟ್ ಮಾಡು. ಎಷ್ಟು ಕೆಲಸ ಮಾಡ್ತಿ? ಮಾಡಬೇಕಲ್ಲವ, ನನ್ನ ತಂಗಿಗೋಸ್ಕರ ನಾ ಕೆಲಸ ಮಾಡಬೇಕಲ್ಲ. ನಾಳೆ ನಿನ್ನ ದೊಡ್ಡ ಮನೆ ಕೊಡವ ಬನ್ನಿ. ಮತ್ತು ಬಂಗಾರ ಬೆಳ್ಳಿ ವರದಕ್ಷಿಣೆ ಕೇರ್ ಕೊಡಾಕ್ 4 ದುಡ್ಡು ಬೇಕಲ್ಲ. ಅದಕ್ಕೆ ಈಗ ಕಷ್ಟಪಟ್ಟು ದುಡ್ದು 4 ದುಡ್ಡು ಮಾಡಿದ್ರೆ ನನ್ನ ತಂಗಿ ಸುಖವಾಗಿ ಬಾತಾಳತ್ತೆ. ನಾ ಕಷ್ಟಪಟ್ಟು ದುಡಿಯತ್ತೀನಿ. ಕಷ್ಟಪಡ್ತಿ ಬಿಡ ಅಣ್ಣ. ಎಷ್ಟು ಕಷ್ಟಪಡ್ತಿ? 4 ಮಂದಿ ಅದಾರ, ನಾನು ಹೋಗ್ಬೇಕಲ್ಲ. ನಾವಂತರೂ ಬಡತನ ಪರಿಸ್ಥಿತಿ ಒಳಗೆ ಬಂದೆವು. ಆದರೆ ನನ್ನ ತಂಗಿಯರೇ ಸುಖವಾಗಿರಲಿ, ಒಂದು ದೊಡ್ಡ ಮನೆತನ ಕೊಟ್ಟ ಅಕ್ಕಿಯರ ಭಾಳ ಚೆನ್ನಾಗಿರಲಿ. ನಮ್ಮ ಅವ್ವ ಅಪ್ಪ ಎಂದೋ ಕಣ್ಣು ಮುಚ್ಚಿರೋರು. ಅದಕ್ಕೆ ಏನೈತಿ, ಅವಾಗಿಂದ ನಾನು ನಿನಗೆ ತಂದೆ ತಾಯಿಯಾಗಿ ಹಗಲು ರಾತ್ರಿ ನಿನ್ನ ಕಣ್ಣಿಟ್ಟು ಜೋಪಾನ ಮಾಡಿ ಬಂದನ್ವಾ. ನಾಳೆ ನಿನ್ನ ದೊಡ್ಡ ಮನೆತನ ಕೊಟ್ಟು ರಾಣಿಯಂಗೆ ಮರೆಸ್ಬೇಕಂತೇಳಿ ನನ್ನ ಆಸೆ ಐತ್ವಾ. ಅಣ್ಣ ನನ್ನ ಹಣೆ ಬರ್ದಾಗ ಏನು ಬರ್ದಿರ್ತೈತಿ ಅದು ಆಗತ್ತ. ನನಗೋಸ್ಕರ ನೀ ಇಷ್ಟು ಕಷ್ಟಪಡೋದು ಬೇಡ. ಏನು ಇಲ್ಲ ಅಣ್ಣ, ಇಬ್ರು ಚಲೋ ಇರ್ಬೇಕು. ನೀನು ಚಲೋ ಇರ್ಬೇಕು, ನಾನು ಚಲೋ ಇರ್ಬೇಕು. ಅಣ್ಣ ನೀ ಹಿಂಗೆಲ್ಲ ಕೆಲಸ ಮಾಡೋದು ನಂಗೆ ಇಷ್ಟ ಇಲ್ಲಪ್ಪ. ಬಿಡುವ ಹೊಟ್ಟೆ ಬಾ ನನಗೆ. ಬಾ ನೀರು ಬಾ, ಊಟ ಬಾ. ಮುಂಜಾನೆ ನಾಷ್ಟನೂ ಮಾಡಿಲ್ಲ, ಏನೂ ಇಲ್ಲ. ಈಗ ಊಟ ಮಾಡ್ಬಿಡಿ. ನಾಗ ಬೈತೀನಿ ನೀನು. ಬಾಯ್. ಶೆಟ್ಟಿ ಗೌಡ್ತಾರ ಏನಾತದ ಲೆಕ್ಕಪತ್ರ? ಗೌಡ್ತಾರ ಮನೆಗೆ ಹಾಲಿನ ಪ್ಯಾಕೆಟ ಒಂದು ಈ ವಾರದ್ದು 6 ಆಗ್ಯಾವ್ರಿ. ಮತ್ತು ಮೆಂತಿ ಪಲ್ಲೆ ಕಾಯಿಪಲ್ಲೆ ತಂದನ್ರಿ. ಗಜರಿಕಾಯಿ, ಬದ್ನಿಕಾಯಿ, ಮೆಂತಿ ಪಲ್ಲೆ, ಕಾಯಿಪಲ್ಲೆ ಎಲ್ಲ ತಂದನ್ರಿ. ಇದು 420 ರೂಪಾಯಿ ಆಗೈತೆ ರೀ. ಮತ್ತು ರೀ ಮ್ಯಾಲೆ ಒಂದು 2 ಕಟ್ ಬಿಡಿ ತೊಗೊಂಡ್ರಿ. ಏಯ್ ನಾ ಎದ್ರ ಲೆಕ್ಕ ಕೇಳ್ತೀನಿ, ಎದ್ರ ಹೇಳತ್ತಿ? ತಲೆಗೇನು ಇಟ್ಕೊಂಡಿ? ಈ ಎದ್ರ ಲೆಕ್ಕ ರೀ ನೀವು ಕೇಳಿದ್ರಿ? ಈ ಹೊಲ ಮನಿ ಲೆಕ್ಕ ರೀ ಗೌಡ್ತಾರ. ನಾ ಲೆಕ್ಕ ಬೇರೆ ಹೇಳಾಕ್ತೇನೆ ಗಪ್ರ. ಈ ಪಾಣ ತಿರು ನೋಡ್ತೇನೆ ರೀ. ತಲೆ ಎಲ್ಲಿ ಇಟ್ಕೊಂಡಿ ಶೆಟ್ಟಿ ನೀನ? ಇಲ್ರಿ ಗೌಡ್ತಾರ, ಸಮಾಧಾನ ತಗೋರಿಲ್ಲ, ಹೇಳ್ತೇನೆ ರೀ ಎಲ್ಲ ಥರ. ಅದು ಮಾನ್ಯ ಏನು ತೊಗೊಂಡಿದ್ರಲ್ಲ, 20 ಎಕರೆ ಜಮೀನು ರೀ. ಅದ್ರೊಳಗೆ ಒಡ್ಡು ಹಾಕ್ಸೋದು ಇದನ್ನ ಮಾಡೋದು ಎಲ್ಲ ಮಾಡಾಕ್ತಾರೆ ರೀ. ಅದ್ರದ ಬೋಡೇಜರ್ ಖರ್ಚು ರೀ 80,000 ರೂಪಾಯಿ ಐತ್ರಿ. JCB ಖರ್ಚು 40,000 ರೂಪಾಯಿ ಐತ್ರಿ. ಆಳ ಪಗಾರ 30,000 ರೂಪಾಯಿ ಐತ್ರಿ. ಮತ್ತು ರೀ ಇನ್ನು ತೆಳಗಿನ ಹೊಲಕ್ಕೆ ಒಡ್ಡು ಹಾಕ್ಬೇಕು ರೀ. ಅದು ಒಂದು 30,000-40,000 ರೂಪಾಯಿ ಖರ್ಚು ಆಕತ್ತೆ ರೀ. ಟೋಟಲ್ ಒಂದು 2,80,000 ತನಕ ಆಗ್ಬೋದು ರೀ. 2,80,000. ಹಾಂ ಏ ಶೆಟ್ಟಿ, ಇದೆಲ್ಲ ಇರ್ಲಿ. ಮೊನ್ನೆ 20 ಎಕರೆ ಹೊಲ ತಗೊಂಡಿದ್ವಲ್ಲ, ಅದು ನೋಡ್ಕೊಂಬರ್ ನಡಿ. ಹಾಂ ಬರ್ರಿಲ್ಲ ಗೌಡ್ತಾರ, ಯಾರು ಬೇಡ ಅಂದಾರ್ರಿ? ನಡಿ. ಮತ್ತೆ ತಮ್ಮ ಮಾದೇಗೌಡ, ಈಗ ಮಣ್ಣಿಂದ ಆಳ್ಗೂ ಸರಿಯಾಗಿ ಬಂದಿಲ್ಲ. ಎಲ್ಲರೂ ಬಂದಾರ, ಅದು ಕೆಲಸ ಮಾಡಿಸ್ಕೊ. ನಾಟ್ ಹೊಲ ಮಟ್ಟ ಕರ್ಕೊಂಡು ಹೋಗ್ಬಿಡ್ತಾನೆ. ಬಾ ಶೆಟ್ಟಿ. ನೋಡ್ರಿ ಗೌಡ್ತಾರ ಆ ತೋಟಕ್ಕೆ ಹೋಗಿ ಬರೋಣ ನನ್ರಿ. ನಾ ಕನಿ ಕೇಳ್ತೀನ? ಇಲ್ರಿ, ಬಿಸಿಲು ಭಾಳ ಆಯ್ತಲ್ರಿ. ನಡ್ರಿ ಗೌಡ್ತಾರ. ಇದೆಲ್ಲ ಬಾಳೆ ಗಿಡ ಅದು ಎಲ್ಲ ನಮ್ಮವ್ ನೋಡ್ರಿ. ಇವು ಮಾನ್ಯ ಹಚ್ಚಿದ್ವಿ ರೀ ಇವ. ಹಾಂ, ಮತ್ತೆ ಆ ಕಡೆ ಏನು ಹಾಕಿರಿ? ಅದು ಬದ್ನಿ ಗಿಡ ಹಚ್ಚಿದ್ವಿ ರೀ. ಬದ್ನಿಕಾಯಿ ರೀ ಬಿಡ್ರಿ ನಮ್ಮ ಅಕ್ಕವ್ರಲ್ಲ ಅವ್ರಿ. ನನಗೇನು ಗೊತ್ತಿಲ್ಲನ? ಹಾಂ ಬರ್ರಿ ಮುಂದೆ ಬರ್ರಿ, ಹಂಗೆ ತೋರಿಸ್ತೀನಿ. ಮತ್ತೆಲ್ಲ ಆಳುಗಳು ಕಾಣವಲ್ರಲ್ಲ? ಆಳುಗಳಲ್ಲಿ ತೆಳಗದಾರಲ್ಲ, ಬೆಂಡೆಕಾಯಿ ಹರಿಯಾಕ್ತಾರೆ. ಬೆಂಡೆಕಾಯಿ, ಬದ್ನಿಕಾಯಿ, ಸೌತೆಕಾಯಿ ಎಲ್ಲ ಅದಾವ್ರಿ. ಶೆಟ್ಟಿ ಏನದ ಅವಾಜ? ಇದ ಗೌಡ್ತಾರ ಕಬ್ಬು ಹೇರಾಕ್ತಾರೆ. ತೆಳಗಿನ ತೋಟದಾಗ ಕಬ್ಬು ಹೇರಾಕ್ತಾರೆ. ಗ್ಯಾಂಗಿನ ಹುಡುಗರು ಹಚ್ಚಿರ್ತಾವಲ್ರಿ ಅವು. ಅವ್ರಿಗೆ ಜಾನಪದ ಅಂದ್ರೆ ಭಾಳ ಇಷ್ಟ ರೀ. ಹಾಂ ಬಂದು ಬರಂಗಿಲ್ರಿ ಅವ್ರ. ಅಲ್ಲ ಶೆಟ್ಟಿ, ನಿನಗೆ ಇಷ್ಟ ಇಲ್ಲ? ಏ ನಮ್ಗೆ ಅಂಥದ್ದೇನು ಇಷ್ಟ ಇಲ್ಲ. ನಮ್ಗೆ ಬರೀ ಡಾಕ್ಟರ್ ರಾಜಕ್ಕೆ ಬರೋದು ಅಷ್ಟ ಸಾಕ್ರಿ. ಬಾ 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 ಶೆಟ್ಟಿ. ಗೌಡ್ತಾರ ಈಗ ಹೊಲ ಹೆಂಗೋ ಭಾಳ ಆಗೈತಿ. ಹಾಂ, ಈಗ ಒಬ್ಬ ಜಿತ್ ಕಾಳು ಮನುಷ್ಯ ಬೇಕಾಗಿದಾನ. ಯಾರ ನಂಬಿಕೆ ಅಷ್ಟ ಮನುಷ್ಯ ಅದಾನೇನ? ಏ ಅದಾನ್ರಿಲ್ಲ ಗೌಡ್ತಾರ. ಇಲ್ಲೇ ಬಾಜುಕ ಈ ನಮ್ಮ ಏನು ಮಣ್ಣು ಹೊಸ 20 ಎಕರೆ ತೊಗೊಂಡದ್ರಲ್ಲ, ಅದ್ರ ಬಾಜುಕ 2 ಎಕರೆ ಅದಾವನ್ರಿ. ಬಾಲ್ಯಾನು ಹುಡುಗದಾನ್ರಿ. ಏ ಚಲೋ ದುಡಿತಾನ್ರಿ ಅವನು. ಭಾಳ ಒಳ್ಳೆ ಮನುಷ್ಯ ಅದಾನ್ರಿ. ನಾನು ನೋಡ್ಕೋತದನ್ರಲ್ಲ ಈಗ. ಚಲೋ ಅದಾನಿಲ್ಲ? ಚಲೋ ಅದಾನ್ರಿ. ಭಾಳ ಬಂದಿರ್ಲಿ. ನಮ್ಮ ಹೊಲ್ದಾಗ ನೆಟ್ಟಿಗೆ ಕೆಲಸ ಮಾಡ್ಬೇಕು. ನಾ ಹೇಳಿದ್ ಕೇಳ್ಕೊಂಡ್ ಬಿದ್ದಿರ್ಬೇಕು. ಅವಂಗ ಪಾಲ್ಯಂಗ್ ಕೊಟ್ಬಿಡ್ರಿ. ಪಾಲ್ಯಂಗ ಯಾಕ? ಹಾಂ ರೀ, ಜೀತದಂಗೆ ಬರ್ಲತ್ತರೇನ್ರಿ? ಜೀತದಂಗೆ ಬರ್ಬೇಕವ. ಹಾಂ ಹಾಂ. ಏನು ಪಾಲ್ಯಂಗ ಏನು ಅನ್ನತ್ತಿ ಶೆಟ್ಟಿ ನೀನು? ಏ ಇಲ್ರಿ, ನಮ್ಮ ಪಾಲ್ಯಂಗೆ ಕೊಟ್ರ 4ನೇ ಪಾಲ್ಯಂಗೆ ಮಾಡ್ಕೋತಿದ್ರಿ. ನಾವು ಹಂಗೆ ಹೇಳಂದ್ರೆ ಹಂಗೆ ಹೇಳ್ತೀವ್ರಿ, ಹಿಂಗೆ ಹೇಳಂದ್ರೆ ಹಿಂಗೆ ಹೇಳ್ತೀವ್ರಿ. 1 ಎಕರೆ 2 ಎಕರೆನಾ? 20 ಎಕರೆ ಐತಲ್ಲ? ಆಯ್ತು ನೋಡ್ರಿ, ನಾ ಕೇಳ್ಕೊಂಡ ಹೇಳ್ತೇನ್ರಿ. ಅವನ್ನೆಲ್ಲ ಫಿಕ್ಸ್ ಮಾಡ್ತೇನ್ರಿ. ಬೇಕಾರೆ ನಿಮ್ಮನ್ನ ಓದಿ ಭೇಟಿ ಮಾಡಿಸ್ತೇನ್ರಿ. ಆಯ್ತಾ, ಭೇಟಿ ಆಗಿ ಬರೋಣ. 20 ಎಕರೆ ನಮ್ಮ ತೋಟದಾಗ ಆಳ್ ಮನುಷ್ಯ ಆಗಿರ್ಬೇಕು. ಆಯ್ತು ಆಯ್ತು ಆಯ್ತು. ನಾವ್ ಹೇಳ್ದಂಗೆ ಕೇಳ್ಬೇಕು. ಮತ್ತೆ ಆಯ್ತು ರೀ ಗೌಡ್ತಾರ. ದೂಸರಾ ಮಾತಾಡಿದ ಅವ್ನಿಗೂ ಉಳ್ಗಲಿಲ್ಲ, ನಿನಗೂ ಉಳ್ಗಲಿಲ್ಲ. ಇಲ್ಲ ರೀ ಗೌಡ್ತಾರ, ಇಲ್ಲ ರೀ. ಬಾಲು, ಏ ಬಾಲುವ, ಹಾಂ ಇಲ್ಲಿ ಗೌಡ್ತಾರ ಬಂದಾರು. ಒಂದು ಸ್ವಲ್ಪ ನಿನಗೆ ಮಾತಾಡೋದತ್ತ ಬಾ ಆತ. ಏನಿಲ್ಲ,
ಗೌಡ್ತಾರ ಹ್ಮ್ ಬಾಲೂನ್ ಕರ್ಕೊಂಬಂದು ನೋಡ್ರಿ ಹ್ಮ್ ಇಲ್ಲೇ ಬಾಜುಕ ಒಂದು 20 ಎಕರೆ ಜಮೀನು ತೊಗೊಂಡ್ರಿ ನಿಮ್ಮ ಪಟ್ಟಿ ಬಾಜುಕ ನಾನು ಇವ್ರದ 20 ಎಕರೆ ತೊಗೊಂಡವ್ರು ಇವ್ರದಲ್ರಿ ಇವರ ಗೌಡ್ತಾರು ಹಿಂಗಾಗಿ ಹಾಳು ಒಂದು ಕೊಳೆ ಮೆತ್ತ ನಾಕ್ತಿದ್ರು ಗೌಡ್ತಾರ ಹೇಳ್ರಿ ನೀವು ನಮ್ಗೆ ಜಿತ್ತಕ್ಕೊಬ್ಬ ಆಗ್ಬೇಕೇನ ನಮ್ಮ ಹೊಲ್ದಂದೆಲ್ಲ ಕೆಲಸ ನೋಡ್ಕೊಂಡು ಮಾಡ್ಕೊಂಡು ಹೋಗ್ಬೇಕು ನೋಡು. ನಾಯಕ್ ನಿಮ್ಮಲ್ಲಿ ಜೀತದಾಳಾಗಿಲ್ರಿ ನಾಯಕ್ ಮಾಡಕ್ ಹೋಗ್ಲಿ. ನೀ ಯಾಕೆ ಮಾಡಕ್ಕೆ ಹೋಗಿಲ್ಲ ಅಂದ್ರೆ ಹೊಲ ಜಾಸ್ತಿ ಐತಿ ತೋಟ ಐತಿ ಆರಾಮ ತಿನ್ನು 3 ಹೊತ್ತು ಊಟ ಹಾಕ್ತೇವಿ ನಮ್ಮ ಹೊಲ್ದಾಗ ಜಿತ ಮಾಡ್ಕೊಂಡು ಬೀಳು. ನೀನು ಹಂಗೆ ಬೇಡ ದುಡಿದ ಪೇಮೆಂಟ್ ಕೊಡ್ತೈತೋ. ನಿಮ್ದು 20 ಎಕರೆ ಇದ್ರೆ ಏನು 200 ಎಕರೆ ಇದ್ರೆ ನನಗೇನು ಮಾಡೋದ್ರಿ. ನನ್ನ 2 ಎಕರೆ ಹೊಲ ಇರಲಿ ಆದರೂ ಯಾವೂ ಅಂಜಿಲ್ಲ. ಇಡೀ ಊರಾಗ ರಾಜನಂಗೆ ಕಾಮ್ಗ ದುಡಿದ ಕಾಮ್ಗ ಮೆರೆದಿದ್ದ ಮಗ ರೀ ನಾಯಕ್ ಜೀತ ಆಗಿರ್ಲಿ ನಿಮ್ಮಲ್ಲಿ ಬಂದ ಸಾಕು ಜಾಸ್ತಿ ಮಾತಾಡಕ್ಕೆ ಹೋಗ್ಬೇಡ. ಸುಮ್ಮನೆ ನಮ್ಮ ಹೊಲ್ದಾಗ ಬಂದು ಆಳಾಗಿ ಬಿದ್ದಿರ. ನಾಯಕ್ ಆಳಲ್ರಿ ನಿಮ್ಮಲ್ಲಿ ಬೇರೆ ಯಾವ್ರು ಸಿಗ್ತಾರ ನೋಡ್ರಿ. ನಾ ಎಲ್ಲ ಹಂಗೆ ಆಳಗ ಮಗನ ಅಲ್ಲ. ಇರೋದು 2 ಎಕರೆ ಆದ್ರೆ 200 ಎಕರೆ ನನಗೆ ಮಾತಾಡ್ತೀಯಲ್ಲ ಏನು ಹೇಳತೈತಿ ಹೇಳಿದ್ ಕೇಳ್ಕೊಂಡು ಸುಮ್ಮನೆ ಬಿದ್ದಿರ. ನೋಡ್ರಿ ನಿಮ್ದು 20 ಎಕರೆ ಇರಲಿ 200 ಎಕರೆ ಇರಲಿ ಅಂತೂ ನನಗೇನು ಆಗ್ಬೇಕಾಗೈತೆ ರೀ. ನಂದು 2 ಎಕರೆ ಇದ್ರು 20 ಎಕರೆ ಅಷ್ಟು ಏನು ಹೊಲ ಬೆಳೆದಿತ್ಲ ಅಷ್ಟು ನಾನು 2 ಎಕರೆ ಬೆಳೆಯೋ ತಾಕತ್ ನನಗೆ ತೆಕ್ಕೈತಿ. ನಾ 2 ಎಕರೆ ಇರ್ಬೋದು ನಂದು. ಆದರೂ ಯಾವ ಮಗು ಬಗ್ಗೆ ಸಲಾ ಮಾಡೋದು ಬದುಕಿದ ಮಗನ ಅಲ್ರಿ. ನನ್ನ ಪಡಿ ನಾ ದುಡಿತನು ನಿಯತ್ತಾಗಿ ಊಟ ಮಾಡ್ತಾನೆ. ಯಾರ ಅಪ್ಪಂದು ಏನೈತಿ ರೀ ನೀವೇ ನನಗೆ ಹೇಳ್ತೀರಿ. ಜಾಸ್ತಿ ಸೊಕ್ಕಿಲ್ಲ ಮಾತಾಡಕ್ ಹೋಗ್ಬೇಡ ನಿನಗೆ ಒಳ್ಳೇದಲ್ಲಿದ. ನೋಡ್ರಿ ನನಗಂತೂ ಆಗೋದಿಲ್ಲ ಗೌಡ್ತೀವ್ರಿ. ಬೇರೆ ಯಾರು ಬಕಾಸಿದ್ರೆ ಹೋಗಿ ಹಚ್ಕೋರಿ. ನಾ ಯಾವತ್ತಿದ್ರು ಯಾವ ಮಗು ಬಗ್ಗಿದಾವಲ್ಲ. ನನ್ನ ಪಾಡಿಗೆ ನಾನು ಗೌಡ. ನೀ ಯಾರ ಹತ್ರನೂ ಬಗ್ಗಿಲ್ದೇ ಇರ್ಬೋದು ನನ್ನ ಹತ್ರ ಬಗ್ಗಾಕಬೇಕಿಲ್ಲ. ಶೆಟ್ಟಿ ಹೇಳ್ರಿ ಗೌಡ್ತಾರ ಹೇಳೋಂಗ ನೆಟ್ಟಗ ಇದನ್ನು 2 ಎಕರೆ ಎತ್ತೆ ಬಿಡು ಅಂತೀರೇನ್ರಿ? ಹಾ ಹಂಗಾರ ಮುಂದಿನ ಪ್ಲ್ಯಾನ್ ಓಡ್ಸಾಕತ್ತನ್ರಲ್ಲ ನನ್ನ ತಲೆ ಹಂಗೆ ಆಯ್ತು. ಇದನ್ನೇನು ಹೇಳಿದಲ್ಲ ಇದನ್ನ ನೆನಪಿನಾಗ ಇಟ್ಕೋ ಗೌಡ್ತಾರ. ಇದನ್ನು ಉತ್ತಾರ ನಮ್ಮ ಹೆಸರ್ಲೇನೆ ಮಾಡ್ಕೊಳ್ಳೋದ್ರಿ. ಒಂದಲ್ಲ ಒಂದಿನ ಬರಬೇಕ ನೀನು ತಿಳ್ಕೊ ಅದನ್ನು. ಅಲ್ಲ ಈಗ ಗೌಡ್ತಿ ದೊಡ್ಡ ತಾನ ಸಾಕೋರತ್ತೆ ಮೆರ್ಯಾತಾಳು. ಈಕಿ ಸಾವುಕಾರ್ತಿದ್ರೆ ಆಕಿ ಪುರ್ತಕ್ಕೆ ಇರ್ಬೋದು. ನಾನು 2 ಎಕರೆದಾಗ ಅಗದಿ ನನ್ನ ಪಾಡಿಗೆ ನಾ ಯಾವ ಮಗನ ಕಡೆ ಬಟ್ ಮಾಡಿ ತೋರ್ಸ್ಕೊಂಡವಲ್ಲ. ಇವ್ರು 20 ಎಕರೆ ಬೆಳಿತಿರ್ಬೋದು. ನಾ ಬರೀ 2 ಎಕರೆಗ ಹಗಲು ರಾತ್ರಿ ದುಡಿದು ಕಷ್ಟಪಟ್ಟು ಬೆಳಿ ತೆಗ್ದಾನಿ. ನಾ ಸ್ವಂತ ಸತ್ಯವಾಗಿ ದೂರ ಆಗಿದ್ದೆ. ನನಗೆ ಯಾರ್ದು ಅಂಜಿಕೆ ಆ ದೇವ್ರು ಇರ್ತಕ್ಕ ನನಗೆ ಯಾರ್ದೇನು ನಾನು ಕಿತ್ಕೊಳಕ್ಕಾಗೋದಿಲ್ಲ. ಶೆಟ್ಟಿ ಹೇಳ್ರಿ ಗೌಡ್ತಾರ ಆ ಮಗನ್ ಎಷ್ಟು ಸೊಕ್ಕ ಐತಲ್ಲ ಏನಕ್ಕೆ ತೆಗ್ಬಿಡ್ತೈತೆ ನಂಗೆ ಗೊತ್ತಿಲ್ಲ. ಆ ಮಗನ್ ಸೊಕ್ಕ ಅಂತ ಇಳ್ಸಾಕಬೇಕ. ಗೌಡ್ತಾರ ಬಾಜುಕ್ 20 ಎಕರೆ ಜಮೀನು ರೀ ನಮ್ದು. ಆ ಬಾಲ್ಯ ಮಗಂದು 2 ಎಕರೆ ಜಮೀನು. 2 ಎಕರೆ ಹೊಲ ಬಂದ ನನ್ನ ಮುಂದೆ ಎಷ್ಟು ಹಾರಾಡ್ತಾನಲ್ಲ ಅಷ್ಟು ಸೊಕ್ಕಿನ ಮಾತ ಭಾಳ ಸೊಕ್ರಿ ಇಳಿಸ್ಬೇಕ ಆ ಮಗಂದ. ಹಂಗಾದ್ರೆ ಗೌಡ್ತಾರ ಆ ಬಾಲ್ಯ ನನ್ನ ತಂಗಿ ಚಂದುಳು ಚೆಲುವೆ ಐತ್ರಿ. ತಂಗಿದ್ರ ಮುಂದೆ ಆ ಹುಡುಗಿ ನನ್ನ ಮಾದೇವ್ ಗೌಡ್ರಂಗೆ ತೊಗೊಂಡು ಬಿಡ್ರಿ ಮದುವೆ ಮಾಡೋಣ್ರಿ. ಅದರಿಂದ ಏನು ಉಪಯೋಗ ಐತಿ? ಅವ ಅಂದಾಗ ನಿಮ್ಮ ಕಾಲ್ ಕಡೆಗೆ ಬೀಳ್ತಾನ್ರಿ. 2 ಎಕರೆ ಜಮೀನು ಸಿಗ್ತೈತಿ. 2 ಎಕರೆ ಜಮೀನು ಉತ್ತಾರ ನಿಮ್ಮ ಹೆಸರು ಹಾಕತ್ರಿ ಗೌಡ್ತಾರ. ಅದು ನನ್ನ ತಲೆಯಾಗ ಐಡಿಯಾ ಬಂದತ್ರಿ. ಹೊಡ್ರಿ ಒಂದು ನೋಡ್ನು ಏಟ. ಈ ತಲೆ ಒಳಗೆ ಇಷ್ಟು ದಿನ ಲದ್ದೆ ಐತೆ ಅನ್ಕೊಂಡಿದ್ದೆ. ಇವತ್ತು ಗೊತ್ತಾತ ಸಣ್ಣ ಪುಟ್ಟ ಐಡಿಯಾಗಳು ಬರ್ತಾವಂತ. ಚಲೋ ಹೇಳಿದಿ ನೋಡ. ಹೋಗಿ ಅದನ್ನ ಸ್ಕೆಚ್ ಹಾಕೊಂಡ್ರಿ ಅಣ್ಣ. ಹ್ಮ್ ನೋಡ್ರಿ ಮೇಡಮ್. ಹಿರಿಯಾರ ನನ್ನ ತಂಗಿಗೆ ಒಳ್ಳೆ ಮನೆತನ ಕೊಡ್ಬೇಕು ಅನ್ನೋದು ಭಾಳ ಐತ್ರಿ. ನಮ್ಮ ತಂಗಿ ಎಷ್ಟು ಸುಖವಾಗಿದ್ರೆ ಸಾಕು. ಚಲೋ ಮನೆತನ ಬಂದ್ರೆ ಕೊಟ್ಟು ಬಿಡ್ಬೇಕಂತ ಮಾಡೀನಿ ರೀ. ನೋಡ್ತಾತಮ್ಮ ನೀನು ಇವರು ಒಳ್ಳೆತನಕ ನಿಮ್ಮ ತಂಗಿಗೆ ಒಳ್ಳೆ ಮನೆತನ ಸಿಗತ್ತೆ. ನೀವು ಚಿಂತೆ ಮಾಡಿ ಬರ ದೇವ್ರ ಮ್ಯಾಲದ ಪರಮಾತ್ಮ ಬಾ ಹೋಗೋಣ. ಆಯ್ತು ರೀ ಅದು ನೀವು ಹಿಂಗೆ ಖುಷಿಯಿಂದ ಹೇಳತ್ತೀರಿ ನಂಗೆ ಭಾಳ ಸಂತೋಷ. ಏನು ಮಾಡಾಕ್ತಿದೀಪ ಬಾಲು? ನಮಸ್ಕಾರ ಶೆಟ್ರಿ. ನಮಸ್ಕಾರಪ್ಪ. ನಮ್ಮ ತಂಗಿಗೆ ಒಂದು ವರ ನೋಡತ್ತೆ ಏನ್ರಿ ಏನು ಮಾಡ್ರಿ? ಅದನ್ನ ನೋಡೇನಲ್ಲ ಬಾಲು? ನೋಡ್ರಿ ನೋಡೇನಿ. ಭಾಳ ಚಂದ ಅದಾನ ಹುಡುಗ. ಹೌದ್ರಿ. ಮಹಾದೇವ್ ಗೌಡ ಅಂತೇಳಿ ಅವನ ಹೆಸರು. ಮಾದೇವ್ ಗೌಡ್ರಿ ಯಾರ್ರಿ ಅವರು? ಅವ್ರು ನಿಮ್ಮ ಹೊಲದ ಬಾಜುಕ 20 ಎಕರೆ ಜಮೀನು ತೊಗೊಂಡಾರಲ್ಲ. ಓ ಹ್ಞೂ ಹ್ಞೂ ಅವರು ಹಾಂ ಅವ್ರು ಗೌಡ್ತಾರು. ಗೌಡ್ತಾರು ಓಕೆ ಓಕೆ. ಹಾಂ ಅವ್ರ ತಮ್ಮ ಅದಾನ ಮಹಾದೇವ್ ಗೌಡ. ಹ್ಞೂ ರೀ. ಒಂದು ಇನ್ನೂ ಮದುವೆ ಆಗಿಲ್ಲ. ಹೆಂಗೆ ವಯಸ್ಸಿನ ಹುಡುಗ. ಹ್ಞೂ ಬರೀ ಲೆಕ್ಕಪತ್ರ ಅಷ್ಟೇ ಮಾಡ್ಕೊಳ್ದಂತ ಹೊಡೆದಾಗ ಮತ್ತೇನು ಯಾವುದೂ ಉಸಾ ಬರೀ ಇಲ್ಲ. ಆಯ್ತು ರೀ ಶೆಟ್ರ. ಮಾನ್ಯ ನಾನು ಗೌಡ್ತಿಗೆ ಬರೀ ಒಂದು ಸ್ವಲ್ಪ ಬಿರುಸ್ಲೆ ಮಾತಾಡಿ ನೀವು ಮತ್ತು ನಮ್ಮ ಹುಡುಗಿನೋದು ಮಾಡ್ಕೊಳ್ತಾರಲ್ಲ ನೋಡ್ರಿ ಅವ್ರು. ಹುಡುಗಿ ಮನಸ್ಸಿಗೆ ಬತ್ತಂದ್ರೆ ಏನೈತಿ ಹುಡುಗ ಮಾಡ್ಕೊಳಕ್ಕೆ ತಯಾರದ ನಾವು ಅವೆಲ್ಲ ಹೇಳಿಬಿಟ್ಟಾನು ನಮಗೆ. ನೋಡ್ರಿ ಶಟ್ರ ಹುಡುಗಿ ಒಂದು ಮನಸ್ಸಿಗಿದ್ರೆ ನಾ ಆಗಕ್ಕೆ ತಯಾರದನೆ ಅಂತೇಳಿ ಮಾದೇವ್ಗೌಡ ಹೇಳ್ಯಾನ ನಮ್ಮ ಮುಂದೆ. ಆದ್ರೆ ನಿನ್ನ ತಂಗಿನ ನೋಡೇನಪ್ಪ ನಾನು. ಭಾಳ ಲಕ್ಷಣವಾಗಿದ್ದಾಳೆ, ಭಾಳ ಸುಂದರದಾಳ. ಕಡ್ಡಿಲೇ ಬರೋದಂಥ ಹುಡುಗಿ. ಆದ್ರೆ ನಮ್ಮ ಮಾದೇವ್ಗೌಡ ನೋಡಿದಂದ್ರೆ ಬಿಡುದಿಲ್ಲ ನೋಡಕ್ಕಿನ. ಅದೆಲ್ಲ ಬರೋಬರ್ರಿ ಶೆಟ್ರ.
ನನ್ನ ತಂಗಿ ಚಂದಂಗಂದ್ರೆ ಅಷ್ಟೇ ಸಾಕ್ರಿ. ಆದ್ರೆ ನಾನು ಇದ್ರ ಮೇಲೆ ಮತ್ತೆ ನನ್ನ ತಂಗಿಗೆ ಅದು ಏನ್ರಿ ಹಿಂಸೆ ಮಾಡ್ರಿ ಅಂದ್ರೆ ಹೆಂಗೆ ರೀ ಅಂತ ಕೇಳ್ತೀನಿ. ಅದೇನು ನಾ ಇರ್ತಾನಲ್ಲ, ಅದೇನು ತಲೆ ಕೆಡಿಸ್ಕೋಬೇಡ ನೀ, ಅದೇನು ಆಗಂಗಿಲ್ಲ. ಈಗಿನ ಕಾಲಕ್ಕೆ ಮೊದ್ಲ ಹೆಣ್ಣು ಹುಡುಗಿಯಾರು ಸಿಗುವಲ್ಲು. ಈಗ ಹೆಣ್ಣು ಹುಡುಗರು ಕಂಡ್ರೆ ಬಂಗಾರ ಕಂಡಂಗೆ ಮಾಡಾಕ್ತೇವೆ ಗಂಡು ಹುಡುಗರು. ಅದಕ್ಕೆ ಇದೊಂದು ಬುದ್ಧಿ ಮಾತು ಹೇಳ್ತೀನಪ್ಪ, ಒಟ್ಟು ಆ ಗೌಡ್ರ ಮಣಿತಾನ ಕೊಟ್ಟೆ ಅಂದ್ರೆ ನಿನ್ನ ತಂಗಿ ರೊಟ್ಟಿ ತುಪ್ಪದಾಗ ಬೀಳ್ತೈತೆ ನೋಡು. ಆಯ್ತು ರೀ ಶೆಟ್ರ, ನನಗೆ ಬೇರೆ ಏನೂ ಬೇಕಾಗಿಲ್ಲ ರೀ. ನನ್ನ ತಂಗಿ ಚಲೋ ಮನೆ ಕೊಟ್ರೆ ನನ್ನ ತಂಗಿ ಚಂದಾಗಿದ್ರೆ ಸಾಕು. ಮಹಾರಾಣಿ ಹಂಗಿರ್ತಾಳೆ ತಮ್ಮ. ಆಯ್ತು ರೀ ಶೆಟ್ರ, ಹಂಗಾರ ನಾಳೆ ಕರ್ಸ್ಬಿಡ್ರಿ, ನಾಳೆ ತೋರಿಸ್ಬಿಡ್ರಿ. ನಾಳೆ ತೋರಿಸ್ಬಿಡ್ತೀರಿ. ಹಂಗಾರೆ ನಿಮ್ಮ ಮನೆ ಒಂದು ಇದೈತಿ ಬೇರೆ ಚೇರ್ಮನ್ರ ಮನೆಗೆ ಅದು ಕರೆಸ್ತೀರಿ ನಲ್ಲೇ ಬಾಜುಕ. ಹಿಂಗೆ ಮಾಡ್ರಿ, ನಮ್ಮ ಮನೆ ಭಾಳ ಶಾಂತ ಆಕತ್ರಿ. ಪತ್ರ ಸೆಡ್ನಾಗ ಅಲ್ಲಿ ಮಂದಿ ಬಾಯ್ ಹಿಡಿಯಂಗಿಲ್ಲ. ಇಲ್ಲಿ ನಮ್ಮ ಚೇರ್ಮನ್ರ ಅದಾರ್ಲೆ, ಅವ್ರ ಮನ್ಯಾಗ ತೋರಿಸ್ಬಿಡ್ರಿ. ಆಯ್ತು ಅಷ್ಟು ಮಾಡ್ಬಿಡಂಗ್ರ. ಆಯ್ತು ರೀ, ಅವ್ರಿಗೆ ಚೇರ್ಮನ್ರಿಗೆ ಹೇಳಿಡು, ಎಲ್ಲ ಹೇಳ್ತಾರೆ. ನಾ ಬರ್ತೇನೆ. ಶೆಟ್ರ ಹೇಳ್ರಿ, ಮಾತಾಡ್ಸಿ ತಂಗಿ ನಿನ್ನ ಹೆಸರೇನಮ್ಮ? ನೀವು ಅಂತಮ್ಮ ರೇಸ್ ಮಂದಿವಾ? ನಾವಿಬ್ರಿ, ನಮ್ಮ ಅಣ್ಣ ಒಬ್ರು, ನಾನು ಸಾಲಿ ಎಟ್ನಂತ ಕಲ್ತದೇವಿ? 10ನೇತೆ ಕಲ್ತೀನಿ. 10ನೇತೆ? ಹುಡುಗಿ ಲಕ್ಷಣವಾಗಿ ಸಾಲಿ ಕಲ್ತಾಳ ಗೌಡ್ರ. ನಿಮಗೆ ಮನಸ್ಸಿಗೆ ಐತಲ್ರಿ ಮತ್ತ? ತಮ್ಮ ಚಲೋ ತಮ್ಗೆ ನೋಡ್ಕೋ. ಈಗ ಹುಡುಗ ಏನ್ ಮಾಡ್ತಾನ್ರಿ? ಗೌಡ್ರ ಹುಡುಗನ್ ಏನ್ ಕೇಳ್ಕರಿ, ಸಿಕ್ಕಾಪಟ್ಟಿ ಆಸ್ತಿ ಐತ್ರಿ ಹುಡುಗಂದ. ನಾವು ಹೊರಗಿಂದ ಏನು ಮಾಡಬೇಕಾಗಿಲ್ರಿ, ನಮ್ದು ಸುಟ್ಟು ಸುಳ್ಳಾರ್ದಷ್ಟು ಆಸ್ತಿ ಐತ್ರಿ. ಅವ್ ಮನ್ಯಾಗಿಂದ ಆರಾಮ್ ಮಾಡ್ಕೊಂಡಿರ್ತಾನ ಅಷ್ಟೇ ರೀ. ಈ ಹುಡುಗಿನೂ ನಮ್ಮ ಮನೆಗೆ ಬಂದ್ರ ಆಕೆಯು ಏನು ಕುಂದು ಕೊಡ್ತೇ ಇಲ್ರಿ. ಆಕಿ ಆರಾಮ್ ನೋಡ್ರಿ, ಆಳು ಕಾಳು ಇರ್ತಾವ್ರಿ, ಕೈಗೊಬ್ರು ಕಾಲ್ಗೊಬ್ರು, ಅವ್ರ ಬಟ್ ಹೇಳ್ಕೊಂತ ಮಾಡ್ಕೊಂತ ಹೋರ್ ಸಾಕು ನೋಡ್ರಿ ನಮ್ಗೆ. ಊರ್ ಗೌಡ್ರ ಅಂದ್ರೆ 8 ಕ್ವಾಣಿನ್ ತಾಕತ್ತಿದ್ದಂಗ್ರಿ. ಗೌಡ್ರ ಉದ್ಯೋಗ ಏನ್ ಮಾಡ್ತಾರ? ಆರಾಮ್ ಕೂತ್ರು ನಡಿತೈತ್ರಿ. ಹಂಗ ಐತ್ರಿ ಚೇರ್ಮನ್ರ, ಬರೀ ಲೆಕ್ಕಪತ್ರ ಅಷ್ಟೇ ರೀ ಆಳುಗಳದಿಂದ. ಅಷ್ಟೇ ಐತ್ರಿ. ಆಯ್ತು ತಂಗಿ, ಅಲ್ಲೇ ನಮಸ್ಕಾರ ಮಾಡಿ ಅಲ್ಲಿ ಜಗಲಿಗೆ ಇಟ್ಟು ಬಿಡುವ. ಗೌಡ್ರ ಹುಡುಗಿ ಏನ ಮನಸ್ಸಿಗೆ ಐತ್ರಿ? ಐತ್ರಿ ಚೇರ್ಮನ್ರ, ಎಲ್ಲ ಪಸಂದ್ ಐತ್ಲೆ? ಪಸಂದ್ ಐತ್ರಿ. ನಿಮಗ್ರಿ? ನಂಗೂ ಪಸಂದ್ ಐತ್ರಿ. ಬಳು ಅಳೆ ನಿನಗ ಮನಸ್ಸಿದಾನಪ್ಪ? ಚೇರ್ಮನ್ರ, ನೀವ ನನಗೆ ತಂದೆ ತಾಯಿ ಇದ್ದಂಗ್ರಿ. ನೀವು ಏನಂತೀರಿ ನಮ್ದು ಅದ ಹೆಸರು. ನಮಗಂತೂ ಪಸಂದ್ ಆಗೈತಿ ಬಾಳು. ಆಯ್ತು ಚೇರ್ಮನ್ರ, ಮುಂದಿಂದ ಏನ್ ಮಾತಾಡ್ನೋ ನೀವ ಏನಾದ್ರು ಮಾತಾಡಿರೋ? ಇಲ್ರಿ, ನಾ ಏನು ಮಾತಾಡ್ಲಿ ಚೇರ್ಮನ್ರ, ಎಲ್ಲಾ ನೀವರಿ. ನಮ್ಗೆ ತಂದಿನೂ ನೀವರಿ, ತಾಯಿನೂ ನೀವರಿ. ನೀವೇನ್ ಮಾತಾಡ್ತಿಲ್ಲ ಅದ್ ಎಸ್ ಐತ್ರಿ ಚೇರ್ಮನ್. ಮಾದೇವ್ ಗೌಡ ಕುಲು 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 ನಗಾಕತ್ತ ನೋಡ. ನಗ್ಲಿ ಬಿಡ ಮತ್ತ. ಗೌಡ್ರ ಏನ ಬಂಗಾರ ಅದು ಏನ್ ಹಾಕುನು ನೀವ ಹುಡುಗಿಗೆ ಏನ್ ಹಾಕಿ ಮಾಡ್ಕೊಳ್ಳುವಂಗದಾರು ಹೇಳ್ರಿ. ಚೇರ್ಮನ್ರ, ನಮ್ದ ರಗಡ ಆಸ್ತಿ ಐತ್ರಿ. ಅದೇನ ಬಂಗಾರ ಬೆಳ್ಳಿ ಏನು ಬ್ಯಾಡ್ರಿ, ಹುಡುಗಿ ಮಾತ್ರ ನಂಗೆ ಪಸಂದ್ ಐತಿ. ನಾ ಹಾಕೊಂಡ್ರಿ ಹಾಕಿರ್ಲೆ. ಮತ್ತ ಹುಡುಗಿ ಅದು ಏನೇನ್ ಹಾಕವ್ರ? ಹುಡುಗಿ ಹಾಕ್ತಿವ್ರಿ ನಾವು ಬೇಕಾದ ಚೇರ್ಮನ್ರ, ನೀವ್ ಚಿಂತೆ ಮಾಡಕ್ ಹೋಗ್ಬೇಡ್ರಿ. ಹುಡುಗಿಗೆ ಏನು ಕುಂದೆ ಕರ್ತ ಆಗಂಗಿಲ್ರಿ. ನೀವು ನಮ್ ಕಡೆ ಕಳ್ಸಿರಿ, ಯಾಕೆ ಚಿಂತೆ ಮಾಡ್ತೀರಿ ಹೇಳ್ರಿ? ನಾವಂತೂ ಮಾಡಂಗಿಲ್ಲ. ಇಂಥ ಮನಿತನ ಕೊಟ್ಟಿದೀವಿ ಅಂದ್ರ ಈಗ ಕಾರ್ಯದಾಗ ಹೆಣ್ ಮಕ್ಳಿಗೆ ಹಾಕಿರಿ ಅಂದ್ರ ಶೋಭಾ ಬರ್ತೈತಿ. ಅಲ್ಲಿ ಏನ್ ಹಾಕ್ನತ್ತೀರಿ ಈಗ ಒಡದ್ ಹೇಳ್ರಿ ಗೌಡ್ತಿ. ಹೇಳೋದೇನೈತ್ರಿ, ನಮ್ಮ ಮನಿ ಬಂಗಾರ ಎಲ್ಲ ಅಕ್ಕಿ ಮೇಲೆ ರೀ. ಅಕ್ಕಿನ ಅದಾಳಲ್ರಿ ನಮ್ಮ ಮನಿ ಲಕ್ಷ್ಮಿ ಶೆಟ್ಟಿ. ಗೌಡ್ತಾರ ಯಾವ್ದ ಗಂಟನೆ ಗುಳಗಾಳತ್ತಾರಲ್ಲ ಅದನ್ನ ಹಾಕ್ಬಿಡ್ರಲ್ಲ ಐತ್ ತೊಳಿದು. ಮತ್ತ ಅವ್ರ ಗೌಡ್ತೇನು ಮನ್ಯಾನ ಬಂಗಾರ ಎಲ್ಲ ಹಾಕ್ತಾರ, ಹಂಡೆ ಗಂಟೆ ಇರ್ತೈತಿ. ನಮ್ ಹುಡುಗಿ ಹೊತ್ಕೊಂಡ್ ಅಡ್ಡಾಡ್ಬೇಕಲ್ಲ, ಅದನ್ನ ಬರ್ತೈತಿಲಿ ಏನ್ ಹಾಕ್ತಾರ ಹಾಕ್ಬಿಡ್ಲಿ. ಒಂದ್ 5 ತೊಳಿದ ಅಂದ ಗಂಟನೆ ಗುಳಗಾಳ ಹಾಕ್ತೊಳ್ರಿ. ಹಾಕೊಂಡ್ರಿ ಅಟ್ ಮಾಡ್ರಲ್ಲ. ಆಯ್ತಾಳ. ಹುಡುಗ ಏನ್ ಮಾಡ್ತಾನು, ಹುಡುಗನ ಅರಿಬಿ ಅಟ್ಟ ಕೊಡ್ತಾನ, ಅವ್ ಬರ್ತಾನೈತೆ. ಅವಂಗೂ ಹಿಂದ ಏನಿಲ್ಲ. ಮತ್ತ ಹುಡುಗಿ ಏನೈತಿ, ಸೀರೆ ಅರಿಬಿ ಎಲ್ಲ ನೀವ ಮಾಡ್ಕೊಂಡ್ರ ಹುಡುಗಿಗೆ 50,000 ರೂಪಾಯಿದು ಅರಿಬಿ ಅನ್ಸಿಡಿ ತಗೋತೀವ್ರಿ ನಾವ್ ಚೇರ್ಮನ್ರ. ಮುಗಿತ್ಲಾ? ಹೆಂಗ್ರಿ ಗೌಡ್ರ, ನಾ ಹೇಳುದ ಬರೋಬ್ಬರಿ ಐತಲ್ರಿ? ಮತ್ತ ನೀವ್ ಹಾಕೊಳ್ಳೋದು ತಗೊಳೋದ್ರ ಬಗ್ಗೆ ಏನು ಚಿಂತೆ ಮಾಡ್ಬೇಡ್ರಿ, ನಾವೆಲ್ಲಾ ನೋಡ್ಕೋತೀವ್ರಿ. ಆಯ್ತ್ರಲ್ಲ. ಹುಡುಗಿನ ಒಂದ್ ಕೊಟ್ರ ಸಾಕ್ರಿ ನಮಗ. ನಿಮ್ ಇಂತ ಬೀಗ್ರ ಸಿಕ್ಕಾರ ಅಂದ್ರ ಬಾಳುಂದ ತಂಗಿದ್ರು ತೆಗದ್ ಹೋತ್ರಿ. ಆ ದೇವ್ರ ಕೊಡಾಕ್ ಕೂತಂದ್ರ ಏನ್ಪಾ ಬಾಳು, ನಿನ್ ಜೊತೆ ಸ್ವಲ್ಪ ನಾ ಮಾತಾಡ್ಬೇಕು. ಹೌದ್ರಿ, ಆಯ್ತು ಬರ್ರಿ. ಏನೈತಿ ಗೌಡ್ತಿ, ಇಲ್ಲೇ ಹೇಳಿಲ್ಲ ನಾವು ಹಿರಿಯಾರು ಇಲ್ಲೇ ಕೂತಾದಿವು. ಚೇರ್ಮನ್ರ, ಸ್ವಲ್ಪ ಏನೋ ಮಾತಾಡ್ಬೇಕೈತ್ರಿ ನಾನು ಅವನ ಬಗ್ಗೆ. ಪರ್ಸನಲ್ ಐತ್ರಿ? ಆಯ್ತಾಯ್ತು ಹೋಗ್ರಿ.
ಕರ್ಕೊಂಡು ಹೋಗಿರು. ಇಲ್ರಿ ನಾವಿರ್ಲಿ, ನಾನು ಅವ್ರ ಬಗ್ಗೆ ಅವ್ರ ಜೊತೆ ಅಷ್ಟು ಮಾತಾಡ್ತೀನಿ. ಆಯ್ತು ಹೋಯ್ ಬರ್ರಿ. ಹಾಂ ಬರ್ರಿ. ಹೇಳ್ರಿ ಗೌಡ್ತಿಯವ್ರ, ಏನೋ ಮಾತಾಡ್ಬೇಕಂತ ಕರ್ಕೊಂಬಂದ್ರಿ. ಬಾಳು ಒಳಗಡೆ ನೆಟ್ಟಗ ಮಾತಾಡಿದ್ ನೋಡ್ಕ್ಯಾರ ಖುಷಿಯಾಗ್ಬಿಟ್ಟೇನ? ಮತ್ತು ಇನ್ನೇನೈತ್ರಿ, ನಮ್ಮ ತಂಗಿನ ಮಾಡ್ಕೊಳಕ್ಕೆ ಬಂದೇನಂದ್ರೆ ಮತ್ತೆ ನನ್ನಷ್ಟು ಖುಷಿ ಆಗ್ಲವ್ರು ಯಾರು ಇರ್ತಾರೆ ರೀ. ಭಾಳ ಖುಷಿಯಾಗಿರ್ಬೇಕಲ್ಲ? ಹೌದು ರೀ. ಹಾಲು ಕುಡ್ದಷ್ಟು ಖುಷಿಯಾಗಿರ್ಬೇಕು ಅನಿಸ್ತೈತಿ. ಯಾಕ್ರಿ ಗೌಡ್ತಿಯವ್ರು ಹಿಂಗೆ ಚುಚ್ಚುಚ್ಚು ಮಾತಾಡತ್ತೀರಿ? ನಿನಗೆ ಚುಚ್ಚುಚ್ಚೆ? ನೀ ಮಾಡಿದ ವ್ಯವಸ್ಥೆಗೆ ನೀನು ಚುಚ್ಚುಚ್ಚಲ್ಲ. ಹಾಂ ಬಾಳು ಅದೆಲ್ಲ ಬಿಡ. ಮತ್ತು ನಿಮ್ಮ ತಂಗಿ ದೊಡ್ಡ ಮನೆ ಸೊಸೆ ಹಾಕತ್ತ, ಏನು ಬೇಕು ಹೇಳಿ ನಿಮ್ಗೆ ಇದಕ್ಕಿಂತ? ನನ್ನಷ್ಟು ಖುಷಿ ಪಡೋನು ಈ ಜಗತ್ನಾಗ ಯಾರೂ ಸಿಗೋದಿಲ್ಲ ರೀ. ನನ್ನ ತಂಗಿಗೆ ಇಂಥ ಮನೆ ಸಿಗ್ತೈತೆ ಅಂದ್ರೆ ನಾನು ಸೌಭಾಗ್ಯ ಅನ್ಕೋತೇನೆ ರೀ ಗೌಡ್ತಿಯವ್ರ. ಆ ಸೌಭಾಗ್ಯ ಹಿಂಗೆ ಉಳಿಬೇಕಂದ್ರೆ ನಿನಗೊಂದಿಷ್ಟು ಷರತ್ತು ಅದಾವ. ಏನು ಹೇಳ್ರಿ ಗೌಡ್ತಿಯವ್ರ? ಆ ಷರತ್ತು ಒಪ್ಪಿ ನೀ ಮಾಡಿಕೊಟ್ಟಿ ಅಂದ್ರೆ ನಿನ್ನ ತಂಗಿ ನನ್ನ ಮನೆ ಸೊಸೆ ಅಕ್ಕಾಳ. ಇಲ್ಲ ಅಂದ್ರೆ ಎಲ್ಲ ಮರ್ತು ಬಿಡ. ಗೌಡ್ತಿಯವ್ರ, ನನ್ನ ತಂಗಿ ಸುಖವಾಗಿರ್ತಾಳಂದ್ರೆ ನಾ ಎಲ್ಲಕ್ಕೂ ರೆಡಿ ಅದೇನೆ ರೀ. ಹೌದಾ? ಅಲ್ಲಿ ಒಳಗೆ ನಾವು ಬಂಗಾರ ಕೊಡೋದು ತೊಗೊಳೋದು ಏನೂ ಮಾತಾಡಲಿಲ್ಲ. ಆದ್ರೆ ಹೊರಗೆ ಮಾತಾಡಕ್ಕೆ ಅಕ್ಕ ಕರ್ಕೊಂಬಂದಿ ನಾನು. ನೀನು ಅಲ್ರಿ ಗೌಡ್ತಿಯವ್ರ, ನಮ್ಮ ಹಳೆ ಹೇಳ್ಯಾರು ನನಗೇನು ಹಾಕ್ಬರ್ರಿ, ನನಗೆ ಹುಡುಗಿನ ಕೊಟ್ರೆ ಸಾಕತ್ ಮಾತಾಡ್ರಿ. ನೀವು ಮತ್ತೆ ಹಿಂಗೆ ಅನ್ನತ್ತೀರಿ ಗೌಡ್ತಿಯವ್ರ? ಅದು ಅಳಿಯನ ಅಭಿಪ್ರಾಯ. ನಿನ್ನ ತಂಗಿ ನನ್ನ ಮನೆ ಸೊಸೆ ಆಗ್ಬೇಕಂದ್ರೆ ನನ್ನ ಷರತ್ತಿಗೆ ನೀವು ಒಪ್ಪಕ್ಕಬೇಕು. ನೀವು ಒಪ್ಪಿದಿ ನಿನ್ನ ತಂಗಿ ನನ್ನ ಮನೆ ಸೊಸೆ ಅಕ್ಕಳ. ಇಲ್ಲ ಅಂದ್ರೆ ಸಾಧ್ಯ ಇಲ್ಲ. ಆಯ್ತು ರೀ ಗೌಡ್ತಿಯವ್ರ, ನಿಮ್ಗೆ ಏನು ಸಿರುತ್ತೋ ಹೇಳಿ. ನಾನು ತಂಗಿಗೋಸ್ಕರ ದುನಿಯನ ಮಾಡೇನಂತ ಏನಿದೆ ನನಗೆ ಮಹಾರಿ. ಮೊದಲನೇ ಕಂಡೀಷನ್, ನೀನು 10 ತೊಲಿ ಬಂಗಾರ ಕೊಡ್ಬೇಕು. ಹಂಗೆ ನನ್ನ ತಮ್ಮಗ ಕಾರ್ ಕೊಡ್ಬೇಕು. ಎಲ್ಲದಕ್ಕಿಂತ ಮುಖ್ಯವಾಗಿ ನೀನು ನನ್ನ ಮನೆ ಜೀತ ಮಾಡಬೇಕು. ಈ ಕಂಡೀಷನ್ಗೆ ನೀವು ಒಪ್ತಿ ಅಂತಂದ್ರೆ ಈಗಿಂದೀಗ ನಿನ್ನ ತಂಗಿ ನನ್ನ ಮನೆ ಸೊಸೆ ಅಕ್ಕ. ಇಲ್ಲ ಅಂದ್ರೆ ದಾರಿ ಹಿಡಿ. ಗೌಡ್ತಿಯವ್ರ, ನನ್ನ ತಂಗಿ ಸುಖದಾಗಿರ್ತಾಳೆ ಅದ್ರ ಎಲ್ಲಕ್ಕೂ ರೆಡಿ ಅದೇನು ರೀ. ನನ್ನ ತಂಗಿ ನೀವು ಚಲೋ ತಂಗಿ ಇಟ್ಟರೆ ಸಾಕ್ರಿ. ನೀವೇನು ಹೇಳ್ತಿರಲ್ಲ ಅದನ್ನೆಲ್ಲಕ್ಕೂ ನಾ ಮಾಡಕ್ಕೆ ರೆಡಿ ಅದೇನು ಗೌಡ್ತಿಯವ್ರ. ಅದ್ರ ಬಗ್ಗೆ ನೀ ಕಾಳಜಿ ತೊಗೋಬೇಡ, ನಾ ಎಲ್ಲ ನೋಡ್ಕೋತೀನಿ. ನೀನು ನಾ ಹೇಳಿದ್ದಷ್ಟು ಮಾಡಕಲಿ. ಗೌಡ್ತಿಯವ್ರ, ನನ್ನ ಮುದ್ದು ತಂಗಿ ಸುಖ ಆಗಿರ್ತಾಳಂದ್ರೆ ನಾ ಎಲ್ಲಕ್ಕೂ ರೆಡಿ ಅದೇನು ರೀ. ಆದ್ರೆ ನನ್ನ ತಂಗಿನ ಮಾತ್ರ ನೀವು ಚಲೋ ತಂಗಿ ನೋಡ್ಕೋರಿ. ಬಾಳು, ನೀ ಇದ್ರ ಬಗ್ಗೆ ಕಾಳಜಿ ಬಿಡ. ನಿಮ್ಮ ತಂಗಿನ ಹೆಂಗೆ ನೋಡ್ಕೋಬೇಕು ಅನ್ನೋದು ನನಗೆ ಗೊತ್ತೈತಿ. ಇದ್ರ ಬಗ್ಗೆ ನನಗೆ ಪಾಠ ಮಾಡಬೇಡ. ನಾವು ಹೇಳಿದ್ದನ್ನ ಕೇಳೋದಷ್ಟ ನಿನ್ನ ಕೆಲಸ. ಮುಂದಿಂದ ಏನು ಮಾಡ್ಬೇಕು ಅನ್ನೋದು ನಂಗೆ ಗೊತ್ತೈತಿ. ಆಯ್ತು ರೀ ಗೌಡ್ತಿಯವ್ರ, ನೀವು ಹೆಂಗೆ ಹೇಳ್ತೀರಿ ಹಂಗೆ. ಇದನ್ನ ಮೊದಲು ಒಪ್ಕೊಂಡಿದ್ದು ಏನಕ್ಕಿತ್ತು? ನಡ್ರಿ. ಬಾಳು, ಎಲ್ಲಿ ಹೊಂಟಿ? ಗೌಡ್ತಿಯವ್ರ, ನನ್ನ ತಂಗಿನ ಕಳ್ಸಾಕ್ ಬಂದನ್ರಿ. ಒಂದು 2 ಮಾತು ಮಾತಾಡ್ತಾನೆ ರೀ. ನಾನು ಪ್ರೀತಿಯಿಂದ ಸಾಕೆ ನನ್ನ ತಂಗಿನ. ತಂಗಿ ಹಳೆ ಅಂದ್ರೆ ಸ್ವಲ್ಪ ಬರಲಿ. ನನ್ನ ತಂಗಿನ ಭಾಳ ಪ್ರೀತಿಯಿಂದ ಸಾಕೀನಿ ರೀ. ನನ್ನ ತಂಗಿ ಏನೋ ಸಲಕ್ರಿ. ಆಕೆಗೆ ನಾನು ಒಂದು ಪೆಟ್ಟ ಹಚ್ಚಿಲ್ಲ. ಆಕೆ ಏನೋ ತಪ್ಪು ಮಾಡ್ರ ನೀವೇ ಹೊಟ್ಟೆ ಹಾಕೊಂಡು ಹೋಗ್ಬೇಕ್ರಿ ಹೇಳಿ ಅಂದ್ರೆ. ನೀ ಏನು ಕಾಳಜಿ ಬೇಡ, ನಿಮ್ಮ ತಂಗಿ ನಗದಿ ಬಂಗಾರದಾಗ ನೋಡ್ಕೊತನ. ಅಣ್ಣ ಅಳ್ಬೇಡ, ನೀನು ಆರಾಮಿರು. ನನ್ನ ಬಗ್ಗೆ ಒಟ್ಟು ವಿಚಾರ ಮಾಡಕ್ಕೆ ಹೋಗ್ಬೇಡ. ಎಷ್ಟೋ ಕಷ್ಟ ಆದರೂ ನಾನು ಚೆಂದ ಇರ್ತೀನಿ. ತಂಗಿ ಹಿಡಿದು ಸಾಲಿ ಏನಾದರೂ ನಡ್ಸ್ಕೊತಿದ್ಲಿ, ನಾನು ಏನಾದ್ರು ನಡೀತಿತ್ತು. ಇನ್ನು ಮ್ಯಾಲೆ ಹಂಗೆ ನಡೆಯಂಗಿಲ್ವಾ? ನಿನ್ನ ಗಂಡ ಮನೆಯಾಗಲಿ ನಿಮ್ಮ ಮಾತಾಗಲಿ ಯಾರು ಏನ ಅಂದ್ರೆ ಸಗಿಸ್ಕೊಂಡು ಹೋಗುವ. ಈ ಅಣ್ಣನ ಕಿರಿತಿ ಉಳಿಸುವ. ನಂಗೆ ಅಣ್ಣನ ಹೆಸರು ತೊಗೊಂಡ್ಬಾರ್ವಾ, ಚೆಂದಾಗಿ ಬಾಳೆ ಮಾಡ್ಕೊಂಡು ಹೋಗುವ. ಸುಮ್ಮನಿರು, ನಾ ಚೆನ್ನಾಗಿರ್ತೀನಿ ಅಣ್ಣ. ಹಾಂ, ಅಂತೂ ಇಂತೂ ತಂಗಿನ ಮದುವೆ ಮಾಡಿಕೊಟ್ಟು ಆಕಿ ಭಾಳ ಕತ್ತಾಳಿನ. ನಿನಗೆ ಹೇಳಿದ ಮಾತೇನು ಮಾಡಿದಿ? ನೆನಪೈತ್ರಿ ಗೌಡ್ತಿಯವ್ರ. ಹೋಗಿನ ಹೆಣ್ಕಾಸ್ತಿಗೆ ಹೋಗು. ಗೌಡ್ತಾರ ನೀವು ಅಂದ್ಕೊಂಡಾಗ ಮಾಡೇ ಬಿಟ್ರಲ್ಲ. ಅಕ್ಕ, ನೀನ್ ಹೇಳಿದಾಗೆ ಮದಿ ಅಂತೂ ಆತ. ಈಗ ಮುಂದೆ ನೋಡಿ ಹಾಕಿದ ನರಕನ ತೋರಿಸ್ತಾನೆ.
ಶೆಟ್ಟಿ ಹೇಳ್ರಿ ಗೌಡ್ತಾರ ಆ ಬಾಳು ಎಷ್ಟ ನನ್ನ ಮುಂದೆ ಹಾರಾಡ್ತಾನಲ್ಲ, ನನ್ನ ಮುಂದನ ಎಷ್ಟು ಧಿಮಾಕ ಸೊಕ್ಕಿಲಿ ಮಾತಾಡಿದಲ್ಲ. ಆ ನನ್ನ ಮಗ ಐತಿನ ಪ್ರತಿ ದಿನ ಪ್ರತಿ ಕ್ಷಣ ನರಕ ನೋಡ್ಬೇಕಾಗಿ ತಂಗಿ. ಗೌಡ್ತಾರ ಯಾವನ್ ಆಗ್ತದ ಹಿಂಗ ನೋಡ್ರಿ ನೀವು. ಅವನ್ ತಂಗಿ ಕಷ್ಟ ಪಡೋದ್ ನೋಡಿ ಅವ ಪ್ರತಿ ಕ್ಷಣನೂ ನರಬೇಕ. ಅದನ್ನ ನಾ ನೋಡ್ಕೊಂಡು ಎಂಜಾಯ್ ಮಾಡ್ಬೇಕ. ಶೆಟ್ಟಿ ಹೇಳ್ರಿ ಗೌಡ, ನಮ್ಮದು ಎಂತ ಮನಿತನ ಏನಂತ ಅನ್ನೋದು ಆ ಬಾಲ್ಯ ಗೊತ್ತಿಲ್ಲ. ಇನ್ನು ಮುಂದೆ ತೋರ್ಸುನು ಆ ಮಾರ್ಗ ತೋರಿಸ್ರಲ್ಲ. ನಿಮ್ಗೆ ಏನಂತ ಪವರ್ ತೋರಿಸ್ಬಿಡ್ರಿ. ಹೆಂಗೂ ಇಲ್ಲೇ ತಾಂಡ್ ಹೋಗೋದು. ತಂಗಿನು ಇಲ್ಲೇ ಮರಗ ನೋಡ್ಕೊತ ಬಿದ್ದಿರ್ಲಿ ಮಗ. ಇಲ್ಲೇ ದನಗಳು ನಮ್ಮಲ್ಲೇ ಇಲ್ಲೇ ಬೆಳಿ ಅಕ್ಕ. ಇನ್ನು ನೋಡೋನು ನಡಿ. ನಡಿ ನೀ ಒಳಗ್ ನಡಿ. ಏನ್ ಮಾಡತ್ತ ನೋಡು ಶೆಟ್ಟಿ. ಆ ಹೆಣ್ಕ ಸಿಗತ್ತೆ ನೋಡೋಗ. ರೂಪಾ ರೂಪಾ ಸ್ವಲ್ಪ ಚಾ ಮಾಡ್ಕೊಂಬ. ಎಷ್ಟೋ ತೊಂಬರಾಕ? ಸ್ವಲ್ಪ ಲೇಟ್ ಆತತ್ತೀರಿ. ಲಗು ಲಗು ತಂದು ಕೊಡಕ್ ಆಗಲ್ಲನ? ಏನದ ಚಾತಿ ಮಾಡಕ್ ಬರ್ತೈತಿಲ್ಲ? ಕಲ್ಸಿದಿಲ್ಲ ನಿಮ್ಮನ್ನ? ತತ್ತೀರಿ ಬೇರೆದ್ ಮಾಡ್ಕೊಂಡ್ ಬರ್ತೀನಿ ಈಗ. ಹೋಗ್ ಪಟ್ನ ಇದು ಕ್ಲೀನ್ ಮಾಡ್ಕೊಂಡ್ ಬರಾಗ. ಏ ರೂಪಾ ಚಾ ಏನ್ ಮಾಡ್ತಿ ಬಾಯಿಲಿ? ಚಂದ ಗೊತ್ತಲ್ಲಿ ಮಟನು ಊರಿಗೆ ಒತ್ತಾಡ್ತೀನಿ. ನಾವು ಎರಡ ಕೈ ಅದಾವ್ರಿ ಒತ್ತಾಕ. ಏನ್ ನನಗೆ 4 ಕೈ ಇರ್ತಾವನ? ನಾ ಏನ್ ಹೇಳಿ ಬಿಡ್ರಿ ನಿಮಗೆ. ಅಡ್ಗೆ ಏನ್ ಮಾಡಿ? ರೊಟ್ಟಿ ಪಲ್ಯ ಮಾಡಿದ್ರಿ, ಇವಾಗ ಮಾಡ್ಬೇಕ್ರಿ ಅನ್ನ ಸರ್. ನಾ ಬೆಳಗ್ಗೆಯಿಂದ ಕೆಲಸನ ಮಾಡತ್ತೀನಿ. ನಂಗೂ ಎರಡ ಕೈ ಅದಾವ್ರಿ ಮಾಡಕ್ಕ. ಏನ್ ಬ್ಯಾರೆದವ್ರಿಗೆಲ್ಲ 4 ಕೈ ಇರ್ತಾವನ? ಪಟ ಪಟ ಮಾಡ್ಬೇಕು ಅಡ್ಗಿ. ನೀವ್ ಹೊಸ್ತಾಗ ಬಂದಿಲ್ರಿ. ನೀವ್ ಈಗ ಹಿಂಗ್ ಮಾಡಿದ್ರೆ ಹೆಂಗ್ರಿ? ಏ ನನಗ ಹೊರ ಮಾತಾಡ್ತಿ? ನಿಮಗ್ ಹೊರ ಮಾತಾಡ್ತೀವ್ರಿ ನಾನು. ನಮ್ಮ ಮಾತಾಡ ತಿರುಗಿ ಮಾತಾಡ್ತಿ ಬೋದ್ರಿ. ಸುಮ್ಮನೆ ಮಾತು ಹೇಳಿದಾಗ ಕೇಳ್ಕೊಂಡು ಬಿಟ್ಟಿರ್ಬೇಕಿಲ್ಲ. ನಮ್ಮ ಮಾತಾಡ ತಿರುಗಿ ಯಾತ್ರೆ ಮಾತಾಡೋದು ಮಾಡಿದಂತೀನಿ ಚರ್ಮನ ಸುರಿತಾನೆ. ಇರಂಗಾದ ನೀವು ಒಳಗ ಹೊರಬಿಡಿದಿಂದ ಮಾತು ಬಿಡ್ರಿ ಅಂತ ನನಗ ಹೊರತು. ಮಾದೇವ ಒಳಗೇನೆ ಕೆಲಸ ನೋಡಗ. ನಡಿ ಅಡಿಗೆ ಮಾಡಕ್ ಹೋಗ. ಅಡ್ಬಂದ್ ಮಾತಾಡ್ತಾರೆ. ತಮ್ಮ ಚಲೋನ ಮಾಡಿದ್ವಿ ನೋಡಕ್ಕೆ. ಮಾತಾಡತ್ತಾಳ ನಮಗ ನೋಡ ಖಬರನೇ ಅಲ್ಲಕ್ಕಿಗೆ. ಅದ ಅನ್ನತೇನ ಬರದ ಇವತ್ತು ಬಂದಾಳ. ನನಗೆ ಎಷ್ಟು ಕಿಲೋ ಮಾತಾಡತ್ತಾಳ. ಪ್ರತಿ ಕ್ಷಣನೂ ನರಕ ತೋರಿಸ್ಬೇಕೀಗೆ. ನಡಿ. ಅಲ್ಲ ಇವಾಗ ಹಿಂಗ್ ಮಾಡತ್ತಾರ ಇವ್ರು. ಇನ್ ಮುಂದೆ ಹೆಂಗ? ಅಲ್ಲ ನಾನು ಏನ್ ಮಾಡಿರ್ಬೇಕು ಅವ್ರಿಗೆ? ನನಗೂ ಏನಾದ್ರು ಕಳ್ಸ್ಯಾರ? ಅಪ್ಪ ಅಮ್ಮ ಅದಾರ, ನಮ್ಮಣ್ಣ ಒಬ್ನ ಅದಾನ. ನಿಮ್ಮಣ್ಣ ಕಳ್ಸಿಲ್ಲೇನ ಅಂತ. ನಮ್ಮಣ್ಣ ಹೆಂಗ್ ಕಳಿಸ್ತಾನ ನನಗ? ಬರೋದೆಲ್ಲ ಮಾಡ್ತೀನಿ. ಕೆಲಸ ಮಾಡಿದ್ರು ಒಂಥರ ಮಾಡ್ತಾರ. ಇವ್ರಿಗೆ ಹೇಳ್ದಂಗೆ ಕೇಳ್ಕೊಂಡಿದ್ರು ಚಿತ್ರ ಹಿಂಸೆ ಕೊಡತ್ತಾರ. ಇವ್ರಿಗೆ ಗೊತ್ತಿಲ್ಲಾರ್ದಂಗ ನಮ್ಮ ಅಣ್ಣಗೆ ಒಂದ್ಸರಿ ಹೋಗಿ ತಿಳಿಸ್ಬೇಕು ನಾನು. ಇವಾಗ ಹಿಂಗ ಇನ್ ಮುಂದೆ ಹೆಂಗ್ ಮಾಡ್ತಾರೋ ಗೊತ್ತಿಲ್ಲ. ನಮ್ಮ ಅಣ್ಣ ನಂಗೆ ರಾಣಿ ಹೆಂಗ್ ಸಾಕ್ಯಾನ. ಕೈಯಾಗ ಬಂದ ನಾಯಿಗಾದ್ರೂ ಬೆಲೆ ಐತಿ, ನಮ್ಗೆ ಬೆಲೆನೇ ಇಲ್ಲ. ನಮ್ಮ ಅಣ್ಣ ಎಲ್ಲದನ್ನ ನೋಡ್ಬಿಟ್ಟು ನಮ್ಮ ಅಣ್ಣಗೆ ಒಂದ್ಸರಿ ಭೇಟಿಯಾಗಿ ನಮ್ಮ ಅಣ್ಣಗೆ ಹೇಳ್ಬೇಕು ಹಿಂಗೆಲ್ಲ ಮಾಡ್ತಾರ ಅಂತೇಳಿ. ಇಲ್ಲ ಅಂದ್ರೆ ಇವ್ರು ನಂಗೆ ಬಿಡಂಗೇ ಇಲ್ಲ. ರಾತ್ರಿ ಗೊತ್ತಿರ ಯಾಕಷ್ಟು ಕರ್ಕೊಂಡು ನೋವು ಮಾಡೇನ್ರಿ. ಮುಂದೆ ಅಲ್ಲಿ ನಾಗೆ ತೋರ್ಬ ನೀರು ಹಚ್ಚಂದ್ರಿ ಎಲ್ಲ ಮಾಡೇನ್ರಿ. ಎಲ್ಲ ಸ್ವಚ್ಛ ಮಾಡ್ಬೇಕ. ಏನು ಇಳ್ಸ್ಕೊಬಾರ್ದ. ಒಗದ್ರ ಚೆನ್ನಾಗಿಲ್ಲ ತೋರ್ನ ಬಾಯಾಗ ಸುಲದ ಬಾಯಾಗ ಕೊಡ್ಬೇಕ ನೀವು. ಆಮೇಲೆ ನನ್ನ ತಂಗಿ ಹೆಂಗದ ಅಂದ್ರ ಏನಾಗಿ ನೀ ಕಾಜಿ ಬೇಡತ್ ನಿನ್ ಆಗ ಹೇಳಿದ್ಯ. ಹಗಲೆಲ್ಲ ಏನ್ ಅದ್ನ ವಿಚಾರ ಮಾಡ್ತಿ? ಬಗ್ಗೆ ಚಿಂತೆ ಮಾಡ್ತಿ.
ನೋಡ್ರಿ ನನ್ನ ತಂಗಿನ ಬಂಗಾರದಂಗ ಸಾಕೇನ್ರಿ. ಯಾಕೆ ಯೋಚನೆ ಮಾಡ್ತೀರಿ ಅಂದ್ರೆ ನಾನು ನಿಮ್ಮ ಮನೆಗೆ ಕೊಟ್ಟೇನಂದ್ರೆ ನನ್ನ ತಂಗಿ ಬಂದ ಸ್ವಲ್ಪ ಕಾಳಜಿ ಇರೋದಲ್ಲ. ಎಲ್ಲ ಗೊತ್ತಾತ್ ನಮಗ, ಚಂದಂಗ್ ಉದ್ಯೋಗ ಮಾಡ. ಇರ್ಲಿ ಗೌಡ್ತಿಯವ್ರ, ನನ್ನ ತಂಗಿನ ಈ ಸಲ ಹಬ್ಬಕ್ಕೆ ಕಳ್ಸ್ರಿ, ನಾ ಕರ್ಕೊಂಡು ಹೋಗ್ಬೇಕಂತ ಮಾಡಿದ್ವಿ. ಏನ್ ಹಬ್ಬ ನಮ್ಮನೆ ಮಾಡಿಲ್ಲ, ನಮ್ಮನೆ ಬಾಡಂತೇವೆ ನಾವ. ಇರ್ಲಿ ಹೇಳ್ರಿ ಗೌಡ್ತಾರ, ಕಳಿಸ್ರಿ, ದೊಡ್ಡ ಹಬ್ಬ ಐತಿ, ಕರ್ಕೊಂಡು ಹೋಗ್ಲಿ. ನಿನಗೇನ್ ತಿಳ್ತತಿ? ಏನ್ ಮಾಡಿ ಲೆಕ್ಕ ನೋಡಕ್ ಹೋಗ. ಉದ್ಯೋಗ ಮಾಡ ಬಾಕ. ಹಳ್ಯಾರ ಹಂಗೆ ಮಾಡ್ಬೇಡ್ರಿ. ಎಲ್ಲ ಗೊತ್ತತಿ, ನಾವೆಲ್ಲ ಇಲ್ಲೇ ಹಬ್ಬದಂಗ ಎಲ್ಲ ನಂಬಲ್ಲಿ ಆಚರಿಸ್ತೀವಿ. ಅದ್ರ ಬಗ್ಗೆ ನೀ ಏನು ವಿಚಾರ ಮಾಡ್ಬೇಡ. ಅಕ್ಕಿ ನಮ್ಮ ಮನ್ಯಾಗ ಹಬ್ಬ ಮಾಡ್ತಾನ, ನಿಂದೇನೆ ಕೆಲಸ ನೋಡ್ಕೋ ನಡಿ. ನಮ್ಮಣ್ಣ ಇಲ್ಲಾಕ್ರಿ? ನೋಡ್ತಂಗಿ, ನಿಮ್ಮ ಅಣ್ಣ ನಿನ್ನ ಮ್ಯಾಲ ಭಾಳ ಜೀವ ಇದ್ವ. ನಿನ್ನ ಮ್ಯಾಲ ಜೀವ ಇದ್ದ ಸಲುವಾಗಿನ 2 ಎಕರೆ ಜಮೀನು ಅವ್ರ ಗೌಡ್ರಿಗೆ ಕೊಟ್ಟು ಕೇಸಿಂದ ನಿನ್ನ ಸಲುವಾಗಿ ತ್ಯಾಗ ಮಾಡಿ ಗೌಡ್ರ ಜೀತದ ಆಳಾಗಿ ದುಡಿಯಾಕತ್ತಾನವ. ಏನ್ ನಮ್ಮಣ್ಣ ಇಲ್ಲಿ ಜೀತದಾಳಾಗ್ಯಾರಿ? ಹೌದು, ಮತ್ತೆ ದುಡಿಯಾಕೇನು ಇಲ್ಲಲ್ಲ ಅವಂಗ, ಇಲ್ಲೇ ದುಡಿಯಬೇಕಲ್ಲ ಅವ. ಮತ್ ನಮ್ಮಣ್ಣ ನಂಗೇನು ಹೇಳಿಲ್ಲಲ್ರಿ? ಏನು ಹೇಳುವಂಥ ಪರಿಸ್ಥಿತಿ ಇದ್ದಿಲ್ಲ ತಂಗಿ. ಚಲೋ ಶ್ರೀಮಂತರ ಮನಿ ಅಂತ ಹೇಳಿ ಕೇಸಿಂದ ನಿನ್ನ ತಂದು ಇಲ್ಲಿ ಕೊಟ್ಟಾರ ನೋಡುವ. ಏನು ಮಾಡೋದು, ಹಣೆ ಬರ. ಅಣ್ಣ ನೀ ನನ್ನ ಹತ್ರ ಎಲ್ಲಾನು ಹೇಳ್ಕೊಂತಿ, ನಾ ಇಲ್ಲಿ ಜೀತದಾಳಾಗದೀನಿ ಅಂತ ಯಾಕೆ ಹೇಳ್ಕೊಲಿಲ್ಲ ಅಣ್ಣ? ನೀ ಇಂಥ ಕೆಲಸ ಮಾಡತ್ತಿ, ಅಲ್ಲಿ ನಮ್ಮ ಹೊಲದಾಗ ಕೆಲಸ ಮಾಡಿದ್ರ ನಾನು ನಿಂಗೆ ಎಷ್ಟು ಬೈತಿದ್ದೆ ಅಣ್ಣ. ನಿಂಗೆ ರೆಸ್ಟ್ ಮಾಡಕ್ ಈಗ ನೀನು ಅದ ಮನ್ಯಾಗ ಕೆಲಸ ಮಾಡ, ನಾ ಚಲೋ ಇರ್ಬೇಕಂತೇಳಿ ನಮ್ಮ ಅಣ್ಣ ಇಲ್ಲಿ ನಾ ಇರು ಮನ್ಯಾಗ ಜೀತದಾಳಾಗಿ ಕೆಲಸ ಮಾಡತ್ತಾನ. ನಮ್ಮ ಅಣ್ಣ ನನಗೆ ಏನೆಲ್ಲ ಮಾಡತ್ತಾನ, ನನಗೋಸ್ಕರ ಮಾಡತ್ತಾನ. ನಂಗೆ ಎಷ್ಟೋ ಕಷ್ಟ ಬಂದ್ರೂ ನಮ್ಮ ಅಣ್ಣನ ಹತ್ರ ನಾ ಹೇಳ್ಕೊಳಂಗಿಲ್ಲ. ನನ್ನ ಕಷ್ಟ ಏನಿದ್ರು ನನ್ನ ಮನಸ್ಸೊಳಗೆ ಇರಲಿ. ಇವ್ರು ನೋಡಿದ್ರೆ ಹೀಗೆಲ್ಲ ಮಾಡತ್ತಾರ, ನಮ್ಮ ಅಣ್ಣ ನೋಡಿದ್ರೆ ಇಷ್ಟೆಲ್ಲ ಇಲ್ಲಿ ಕಷ್ಟಪಡತ್ತಾನ. ಏನೋ ಆಗಲಿ, ನಮ್ಮ ಅಣ್ಣ ನಂಗೆ ಚಂದಾಗಿರ್ಬೇಕಂತೇಳಿ ಇಂಥ ಮನೆ ಕೊಟ್ಟಾನ. ನಮ್ಮ ಅಣ್ಣಗೆ ನಾನು ಏನು ಹೇಳ್ಕೊಳಂಗಿಲ್ಲ. ನಾನು ಹೇಳ್ಕೊಂಡ್ರೆ ಅವ ಮತ್ತೆ ಬೇಜಾರು ಮಾಡ್ಕೊತಾನ. ನಮ್ಮ ಬದಲು ಚಳಿ ಹಾಕುತ್ತೇನೆ ನಿಮ್ಮ ಮಾನಗ. ಎಲ್ಲಿ ಹೋಗಿದ್ದೆ? ನಮ್ಮ ಅಣ್ಣನ ಹತ್ರ ಹೋಗಿದ್ದೀನಿ ನಾನು. ಮತ್ತೆ ಏನು ನಮ್ಮ ಬದಲು ಹೇಳಿ? ನಮಗ್ ಕೇಳ ಹೆಂಗ್ ಹೋದ್ರಿ? ಮಾತಾಡ್ಬೇಕಂದ್ರೆ ಹೆಂಗ್ ಹೋದೆ? ಈಗ ಮಾಡಿದ್ ಯಾರಿದ್ದೀರಿ? ನಮ್ಮ ಬದಲು ಚಳಿ ಹೋಗಿ? ನಮ್ಮ ಬದಲು ಚಳಿ ಹೋಗಿ? ತೆಗಿ ತೆಗಿ ಏ ತೆಗಿ ಬೋರ್ಡ್ಗಳು ಓದೋದು ಏನಾದ್ರಿ ನನ್ನ ತಂಗೇನ್ರಿ ಏನಾತ್ ಹೇಳ್ರಿ ಶೆಟ್ಟ? ನನ್ನ ತಂಗಿಗೆ ಏನಂತ ಹೇಳು, ಯಾವ ಬಾಯಿಂದ ಹೇಳು. ಹೇಳ್ರಿ, ನನ್ನ ತಂಗಿಗೆ ಏನಾತು? ಏನ್ ಹೇಳತ್ತದಲ್ಲಿ? ಏನು ಹೇಳುದೇನು ಘಾತ ತಂಗಿ! ಮಾಡಿ ನೋಡ್ಪಾ, ಬರೀ ಆಸ್ತಿ ನೋಡಿ ಹೆಲ್ಪ್ ಕೊಡ್ಬೇಡ್ರಿ. ಅವ್ರ ಮನಿತಾರ ಎಂತದ್ದು, ಹುಡುಗ ಹೆಂಗ, ಅವ್ರ ಮನ್ಯಾಗ ಹೆಂಗದ ನೋಡಿ ಹೆಲ್ಪ್ ಕೊಡ್ರಿ. ಅನ್ಯಾಯ ತಂಗಿನ ಕಳ್ಕೊಂಡೆ. ನನ್ನ ತಂಗಿ ರಾಣಿಯಾಗಿರ್ಬೇಕು, ಸುಖದಾಗಿರ್ಬೇಕು ಅಂತ ಹೇಳಿ ನನ್ನ ತಂಗಿನ ಮಾಡಿಕೊಟ್ಟೆ. ಆದ್ರೆ ಈ ರಾಕ್ಷಸಗಳು ಅವ್ರ ತಂಗಿನ ಕೊಂದ್ ಬಿಟ್ರೆ. ಅದಕ್ಕ ಇನ್ ಯಾವತ್ತು ಮನಿತಾರ ನೋಡಿ ಹೆಲ್ಪ್ ಕೊಡ್ರಪ್ಪ, ಹೆಲ್ಪ್ ಕೊಡ್ರಿ. ತಂಗಿವ್ವ